ಮುಂಬೈ ಪ್ರಭಾತ್ ಕಾಲೋನಿಯ ಸಾಂತಾಕ್ರೂಸ್ ಮುಂಬಯಿಯ ಶ್ರೀ ಪೇಜಾವರ ಮಠದಲ್ಲಿ ಸೆಪ್ಟೆಂಬರ್ 21ಕ್ಕೆ ಮುಂಬೈಗಾಗಮಿಸಿದ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರನ್ನ ಭವ್ಯ ಮೆರವಣಿಗೆಯಲ್ಲಿ ಪೇಜಾವರ ಮಠಕ್ಕೆ ಬರಮಾಡಿಕೊಳ್ಳಲಾಯಿತು. ಮುಂದಿನ ಉಡುಪಿ ಪರ್ಯಾಯ ಪೀಠವನ್ನ ಅಲಂಕರಿಸುವ ಶ್ರೀಗಳನ್ನು ಮುಂಬೈ ಪರ್ಯಾಯ ಸಮಿತಿಯ ಗೌರವಾಧ್ಯಕ್ಷರಾದ ಡಾ ಸುರೇಶ್ ಎಸ್ ರಾವ್, ಎಂ ನರೇಂದ್ರ ರಾವ್, ಗೌರವಾಧ್ಯಕ್ಷ ಡಾ ಎಂಎಸ್ ಆಳ್ವಾ ಮತ್ತು ಪೇಜಾವರ ಮಠದ ಪ್ರಬಂಧಕ ರಾಮದಾಸ್ ಉಪಾಧ್ಯಾಯ ಹಾಗೂ ಮುಂಬಯಿಯ ನೂರಾರು ಸಂಸ್ಥೆಯ ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ಪುಷ್ಪ ಗೌರವದೊಂದಿಗೆ ಬರಮಾಡಿಕೊಳ್ಳಲಾಯಿತು. ಶ್ರೀಗಳನ್ನು ಮುಂಬಯಿಯ ಬಿಲ್ಲವರ ಭವನದಿಂದ ಅಶೋಕ್ ಕೊಡ್ಯಡ್ಕ ತಂಡದ ಗೊಂಬೆಗಳ ವೈವಿಧ್ಯಮಯ ನೃತ್ಯ, ದಿನೇಶ್ ಕೋಟ್ಯಾನ್ ತಂಡದಿಂದ ಚಂಡೆವಾದ್ಯ, ನಿನಾದದೊಂದಿಗೆ ಶ್ರೀಗಳನ್ನ ಭವ್ಯ ಮೆರವಣಿಗೆಯ ಮೂಲಕ ಪೇಜಾವರ ಮಠಕ್ಕೆ ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಉಡುಪಿ ಪೇಜಾವರ ಮಠ ಮುಂಬೈ ಶಾಖೆಯ ನವೀಕೃತ ಹವಾನಿಯಂತ್ರಿತ ಸಭಾಗೃಹವನ್ನ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶ್ರೀಗಳು ಆಶೀರ್ವಚನ ನೀಡಿದರು. ಅತಿಥಿ ಗಣ್ಯರು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾದರು. ಈ ಸಭಾ ಕಾರ್ಯಕ್ರಮದ ಬಳಿಕ ರಾಧಾಕೃಷ್ಣ ನೃತ್ಯ ಅಕಾಡೆಮಿಯ ಕಲಾವಿದರಿಂದ ನೃತ್ಯ ವೈವಿಧ್ಯ ನಡೆಯಿತು.
ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾಗಿರತಕ್ಕಂತಹ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ತಮ್ಮ ಎರಡನೆಯ ಪರ್ಯಾಯವನ್ನ ಇನ್ನೇನು ಪ್ರಾರಂಭ ಮಾಡ್ತಾ ಇದ್ದಾರೆ. ಜನವರಿ 18 ಪೇಜಾವರ ಶ್ರೀಗಳವರ ಪರ್ಯಾಯ ಕೊನೆಯದಾಗಿ 18ನೇ ತಾರೀಕು ಶ್ರೀ ಪರಮಾರು ಶ್ರೀಗಳವರು ಶ್ರೀಕೃಷ್ಣನ ಪೂಜಾ ದೀಕ್ಷೆಯನ್ನ ಸ್ವೀಕಾರ ಮಾಡ್ತಾರೆ. ಏನು ಆಶ್ಚರ್ಯ ನೋಡಿ, ಪೇಜಾವರ ಶ್ರೀಗಳವರ 5ನೆಯ ಪರ್ಯಾಯ ಅದು ಇತಿಹಾಸದ ಪುಟದಲ್ಲಿ ಸೇರುವ ಪರ್ಯಾಯ ಅದು. ಅವರಿಂದ ಶ್ರೀಕೃಷ್ಣ ಪೂಜೆಗೆ ಸರ್ವಜ್ಞ ಪೀಠದಲ್ಲಿ ಅವರ ನೇತೃತ್ವದಲ್ಲಿ ಕುಳಿತುಕೊಳ್ಳುವ ಭಾಗ್ಯ ಪರಿವಾರ ಶ್ರೀಗಳವರು ನೋಡಿ, ಅದ್ಭುತ ಇದೆ. ಪರ್ಯಾಯ ಅನ್ನೋದನ್ನ ನಾವು ಮಧ್ಯಾಹ್ನ ಹೋಗ್ತೇವೆ, ಪೂಜೆಯನ್ನು ನೋಡುತ್ತೇವೆ, ಪ್ರಸಾದವನ್ನು ಸ್ವೀಕಾರ ಮಾಡುತ್ತೇವೆ, ಬಂದಿರುತ್ತೇವೆ, ನಮಗೇನು ಗೊತ್ತೇ ಆಗುದಿಲ್ಲ. ಕೊನೆಗೆ ಸ್ವಾಮಿಗಳು ಸಿಕ್ಕಿದ್ರು, ಬಹಳ ಸಂತೋಷ, ಹತ್ತಾಕ್ಷರ ಸಿಕ್ಕಿದ ಸ್ವಾಮಿಗಳಿಗೆ. ಆದರೆ ಸರ್ವಜ್ಞ ಪೀಠದಲ್ಲಿ ಕೂತು ಬೆಳಗ್ಗೆ 3 ಗಂಟೆಯಿಂದ 11, 12 ಗಂಟೆಯ ತನಕ ನಿರಾಹಾರವಾಗಿ 14 ಪೂಜೆಗಳನ್ನು ಮಾಡಬೇಕಾಗುತ್ತೆ. ಆಮೇಲೆ ಭಿಕ್ಷೆ, ಆಮೇಲೆ ಬಂಧುಗಳಲ್ಲಿ ಮಾತನಾಡಿ, ಆಮೇಲೆ ಅವರಿಗೆ ಫಲವತ್ತಾಕ್ಷತೆಯನ್ನ ಕೊಟ್ಟ ಕೂಡಲೇ ರಣಾಂಗಣದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದಷ್ಟು ಮುಗಿದು ಅನ್ನುವಾಗ ರಥೋತ್ಸವ ಪ್ರಾರಂಭ ಆಗಬೇಕು. ಆಮೇಲೆ ಮತ್ತೆ ಕಾರ್ಯಕ್ರಮಗಳು ಬಿಡಲಿಲ್ಲ. ಒಂದು ದಿವಸ ಆದರೆ ಪರವಾಗಿಲ್ಲ, ಇಡೀ ಮೆರವಣಿಗೆ ಬಂದಾಗ ಎಲ್ಲ ಕೆಲವೊಂದಲ್ಲ ತಿಂದು ನಾವು ಯೋಚನೆ ಮಾಡ್ತೇವೆ. ಆದ್ರೆ ಸ್ವಾಮಿಗಳು ಹಾಗೆ ಯೋಚನೆ ಮಾಡಿದ್ದೀಯೋ ಅದೆಷ್ಟು ಕಷ್ಟ ಇದೆ ಅನ್ನೋದು ಯೋಚನೆ. ಇದು 2 ವರ್ಷದ ಪೂಜೆ ವ್ಯವಸ್ಥೆ. ಆದ್ರೆ 2 ವರ್ಷದ ಪೂಜೆಯ ವ್ಯವಸ್ಥೆಯಲ್ಲಿ ಆರ್ಥಿಕವಾಗಿ ಎಷ್ಟು ಸಮರ್ಥರಿರಬೇಕು ಸ್ವಾಮಿಗಳವರು ಅನ್ನೋದನ್ನ ಗಮನಿಸಬೇಕು. ಪ್ರತಿ ದಿವಸಕ್ಕೆ 1 ಲಕ್ಷಕ್ಕಿಂತ ಮಿಕ್ಕಿ ಖರ್ಚು ಆಗುತ್ತೆ, ಮಿಗಿಲಾಗಿ ಖರ್ಚು ಆಗುತ್ತೆ. ಇದು ಸರಿಸುಮಾರು, ಇನ್ನೂ ಹೆಚ್ಚು ಖರ್ಚಾಗಬಹುದು. ಅದಕ್ಕೆ ಆರ್ಥಿಕವಾಗಿ ಸಬಲರಾಗಬೇಕು ಸ್ವಾಮಿಗಳು. ಅದನ್ನು ಯಾಕೆ ಕೊಡಬೇಕು? ನಾವೆಲ್ಲ ಕೊಟ್ಟರೆ ಮಾತ್ರ ಆ ಪರ್ಯಾಯವನ್ನ ಅವರು ಯಶಸ್ವಿಯಾಗಿ ಮಾಡ್ತಾರೆ. ಖಂಡಿತ ಅವರು ಮಾಡ್ತಾರೆ, ಅದರಲ್ಲೇನು ಅನುಮಾನಗಳಿಲ್ಲ. ಆದ್ರೆ ನಮ್ಮದು ಏನು ಹೇಳಬೇಕು, ನಾವೆಲ್ಲ ಕೊಡಬೇಡ. ಕೃಷ್ಣನ ಸೂಯಂತ ಅನ್ನೋದಕ್ಕಿಂತ ನಾವು ಅದರಲ್ಲಿ ಸೇರೇ ಅನ್ನೋದು ದೊಡ್ಡ ಮಾತಾಗುತ್ತೆ. ನಾವು ಸೇರಬೇಕು. ರಾಮದೇವರ ಜನ್ಮ ನಕ್ಷತ್ರ ಪುನರ್ವಸು, ವಿದ್ಯಾಧೀಶ ಸ್ವಾಮಿಗಳ ನಕ್ಷತ್ರ ಜನ್ಮ ನಕ್ಷತ್ರ ಪುನರ್ವಸು. ಇವತ್ತು ನನ್ನ ಹತ್ರ ಯಾಕೆ ಹೇಳಿದ್ರು ಗೊತ್ತಾಗ್ತಾ ಇಲ್ಲ. ರಾಮದಾಸ್ ಉಪಾಧ್ಯಾಯರು ಭಾಷಣದಲ್ಲಿ ಹೇಳಿದರು, ತಿರುಪತಿಯಲ್ಲಿ ವೆಂಕಟರಮಣ ಗೋಪುರದಲ್ಲಿ ಬಂಗಾರ ಅಂತ ಹೇಳಿ, ಅದಕ್ಕೋಸ್ಕರ ಉಳಿಕೆಯನ್ನು ಮಾಡಬೇಕು. ಈಗ ತಿರುಪತಿ ವೆಂಕಟರಮಣ ನಕ್ಷತ್ರ ಶ್ರವಣ ನಕ್ಷತ್ರ, ನನ್ನ ನಕ್ಷತ್ರ ಕೂಡ ಶ್ರವಣ ನಕ್ಷತ್ರ. ಅದಕ್ಕೋಸ್ಕರ
ಯಾಕೆಂದ್ರೆ ಜನರು ಕೇಳ್ಬೋದು. ವಿದ್ಯಾಮಾನ ತೀರ್ಥರು ವಜ್ರದ ಮುಕುಟ ಮಾಡುವಾಗ ಜನರು ಅವ್ರ ಕೇಳಿದ್ರಂತೆ, ಯಾಕೆ ಸ್ವಾಮಿ 1-2 ಕೋಟಿ ರೂಪಾಯಿಗಳು ಖರ್ಚು ಮಾಡಿ ನೀವು ವಜ್ರ ಮುಕುಟ ಮಾಡಿಸ್ತೀರಾ ಅಂತ ಹೇಳಿದ್ರೆ ವಿದ್ಯಾಮಾನ್ಯರ ಉತ್ತರ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಉಡುಪಿಗೆ ಬರುವುದಾದ್ರೆ 12 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ, ಬರೀ 10 ನಿಮಿಷಕ್ಕೋಸ್ಕರ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರುವುದಕ್ಕೆ 12 ಕೋಟಿ ನೀವು ಖರ್ಚು ಮಾಡೋದಾದರೆ ಜಗತ್ತಿನ ಪ್ರೆಸಿಡೆಂಟ್ ಕೃಷ್ಣನಿಗೆ ನೀವು ಮಾಡುವಾಗ ಖರ್ಚು ಮಾಡುವಾಗ ಇದು ವಿದ್ಯಾಮಾನ ತೀರ್ಥರು ಫಸ್ಟ್ ಅವರು ಮುಕುಟ ವಜ್ರದ ಮುಕುಟ ಮಾಡುವಾಗ ಅವರು ಸೀದಾ ಅವರು ಬಂದದ್ದು ಬಾಂಬೆ, ನನ್ನನ್ನು ಕರೆದರು, ಆಳ್ವರೆ ನೀವು ಇದಕ್ಕೆ ಮೊದಲನೇ ವಜ್ರ ನೀವು ಕೊಡಬೇಕು, ಯಾಕೆಂದ್ರೆ ನೀವು ಸೀತಾರಾಮ, ನೀವು ಹೆಸರು ಸೀತಾರಾಮ ಅಂತ ಎಲ್ಲರಿಗೂ ಎಲ್ಲರ ಹತ್ರ ನಮ್ಮ ರಿಕ್ವೆಸ್ಟ್, ವಿದ್ಯಾಧೀಶ ಸ್ವಾಮಿಗಳು ಏನು ಆಲೋಚನೆ ಮಾಡಿದ್ದಾರೆ ಅದನ್ನು ಪರಮಾತ್ಮ ಕೃಷ್ಣ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಾನು ಇಷ್ಟು ಮಾತನ್ನು ಮುಗಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯವರಿಗಾಗಲಿ ಉಡುಪಿಯವರಿಗಾಗಲಿ ಪರ್ಯಾಯ ಮತ್ತೊಂದು ಹಬ್ಬ, 2 ವರ್ಷಗಳಿಗಾಗೋ ಹಬ್ಬ. ನಾನು ಹೊರಗಿನಿಂದ ಹೇಗೆ ಅದನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಒಂದು 2 ಮಾತುಗಳನ್ನು ನಾನು ಹೇಳ್ತೇನೆ, ನನಗೆ ತೋರಿಸಿದ್ದೇನೆ. ನನ್ನ ಕೆಲವು ಗೆಳೆಯರು ಕೂಡ ಉಡುಪಿಯವರು ಇರ್ತಿದ್ರು, ಅವರೆಲ್ಲ ಪರ್ಯಾಯ ಅಂತ ಹೇಳಿ ಅದು ದೇಶ ವಿದೇಶಗಳಿಂದ ಎಲ್ಲ ಜನ ಬರ್ತಾರೆ ಉಡುಪಿಯ ಶ್ರೀಕೃಷ್ಣನ ದರ್ಶನ ಆ ಪರ್ಯಾಯದ ಹಬ್ಬಕ್ಕೆ ಬಂದು ಕೃಷ್ಣನ ಸೇವೆಯನ್ನು ಸಲ್ಲಿಸ್ತಾರೆ. ಮತ್ತೆ ಈ ಅಷ್ಟಮಠಗಳ ಎಲ್ಲ ಇತಿಗಳು ಮಧ್ವಾಚಾರ್ಯ ಏನ ಸಂದೇಶವನ್ನು ಸಾರಬೇಕು, ಧರ್ಮದ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಹೊಂದಿದ್ದರು, ಅದನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಎಷ್ಟು ವಿಶೇಷ ನೋಡಿ, ಅಧಿಕಾರಕ್ಕಾಗಿ ನಾವು ಕೆಲವು ಸಾರಿ ಕಚ್ಚಾಟ ಮಾಡ್ತಾರೆ, ಆದರೆ ಇಲ್ಲಿ ಮಧ್ವರ ಆದೇಶದಿಂದ 2 ವರ್ಷಗಳೊಮ್ಮೆ ಸುರಳಿತವಾಗಿ ನಿಲ್ತದೆ ಎಲ್ಲ ಕೆಲಸ. ಅದು ಒಂದು ಜನವರಿ 15ಕ್ಕೆ ನಿಲ್ತದೆ, ಮಳೆ ಬರಲಿ ಒಡೆ ಕಟ್ಟಲಿ ಏನೇ ಆಗಲಿ ಅದು ನಿಲ್ಲುವುದಿಲ್ಲ. ಇದು ದೇವರ ಅನುಗ್ರಹ ಆದರೆ ಮತ್ತೇನಾಗಕ್ಕೆ ಸಾಧ್ಯ? ಇಂಥ ಒಂದು ಇದನ್ನು ಅನುಚಾನವಾಗಿ ಮಾಡಿಕೊಂಡು ಎಲ್ಲ ಯತಿಗಳು ಮಾಡ್ತಾ ಇದ್ದಾರೆ. ಒಂದು ಧರ್ಮ ರಕ್ಷಣೆ, ಇನ್ನೊಂದು ಸಮಾಜಕ್ಕೆ ಪ್ರತಿಯೊಂದು ಪರ್ಯಾಯದಲ್ಲೂ ಏನಾದರೂ ಒಳ್ಳೆಯ ಕಾರ್ಯವನ್ನು ಮಾಡ್ತಾರೆ. ಈಗ ರಾಮದಾಸ್ ಹೇಳಿದ್ರು, ವಿದ್ಯಾಧೀಶ ತೀರ್ಥರು ಮಕ್ಕಳಿಗೆ ಒಂದು ಮಧ್ಯಾಹ್ನದ ಉಪಹಾರ ಯೋಜನೆ ಶುರು ಮಾಡಿದ್ರು ಅಂತ. ಎಷ್ಟು ದೊಡ್ಡ ಒಂದು ಕೆಲಸ ನೋಡಿ, ಯಾರು ಒಳಗಿರಲಿಲ್ಲ, ಇಂಥದ್ದೊಂದು ಮಾಡ್ಬೋದು. ನಾವು ಸರ್ಕಾರಗಳಿಂದ ಕಲೆಕ್ಟ್ ಮಾಡೋದು, ಖರ್ಚು ಮಾಡಬಹುದು ಅಂತ ಅಲ್ಲ, ಇದು ಸಮಾಜಕ್ಕೆ ಉಪಯೋಗ ಆಗಬೇಕು. ಬರೇ ಕೃಷ್ಣನ ಪೂಜೆಯನ್ನು ಮಾತ್ರ ಮಾಡಿಕೊಂಡು ಮಾಡ್ತಾರೆ ಅವರು, ಏನ್ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕಾದ್ದೇ ಇಲ್ಲ. ಆದ್ರಿಂದ ನಾವೆಲ್ಲರೂ ಭಕ್ತಾದಿಗಳು ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿ ಗುರುಗಳು ಏನು ಸಂಕಲ್ಪ ಮಾಡಿದ್ದಾರೆ ಅದು ಯಶಸ್ವಿಯಾಗಿ ಪೂರ್ಣ ಆಗಬೇಕು ಅಂತ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ ಆಗ್ತದೆ. ಯಾಕಂದ್ರೆ ಸಮಾಜ ಸೇವೆ ಮಾಡಲಿಕ್ಕೆ ಈಗಿನ ಒಂದು ಯಾಂತ್ರಿಕ ಯುಗದಲ್ಲಿ ನಮಗೆ ಪುರುಷತೆ ಇರುವುದಿಲ್ಲ. ಈ ದಿನ ನೋಡಿ ಎಷ್ಟು ಜನ ಅಥವಾ ಉದ್ಯೋಗಿಗಳು ಇರ್ಬೋದು, ಕೆಲವೊಂದು ಇರೋದಿದ್ದೇವೆ ನಾವು, ಯಾಕಂದ್ರೆ ನಮಗೆ ಬರೋಕ್ಕಾಗಲ್ಲ ನಮ್ಮ ಕಾರ್ಯ ಇರ್ತದೆ. ಆದರೆ ನಾವು ಯಾರು ಮಾಡ್ತಾರೋ ಅದನ್ನು ಮಾಡಬಲ್ಲರು, ಯಶಸ್ವಿಯಾಗಿ ಮಾಡಬಲ್ಲರು, ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ಶ್ರೀ ಮಧ್ವಾಚಾರ್ಯರ ಜಗದ್ಗುರುಗಳ ಭಕ್ತಿಗೆ ದ್ವಾರಕೆಯಿಂದ ಒಲಿದು ಬಂದ ಆ ಸ್ವಯಂ ವ್ಯಕ್ತ ಶ್ರೀಕೃಷ್ಣನಿಗೆ 2ನೇ ಬಾರಿ ಪೂಜೆ ಮಾಡುವ ಸೌಭಾಗ್ಯ ದೇವರು ನಮ್ಮ ಪಾಲಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಬಾಂಬೆಗೆ ಬಂದಾಗ ವಿಶೇಷವಾಗಿ ನೀವು ಸ್ವಾಗತ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಪರಿಮಳ ಸ್ವಾಮಿಗಳು ಬಾಂಬೆಗೆ ತುಂಬ ಸಲ ಬಂದಿದ್ದಾರೆ. ಹಾಗಾಗಿ ಬಾಂಬೆಗೆ ಪರಿಮಳ ಸ್ವಾಮಿಗಳಿಗೆ ಬಾಂಬೆನೂ ಗೊತ್ತು, ಆದರೆ ಇಂಥ ಮೆರವಣಿಗೆ ಇರಲಿಲ್ಲ. ಇವತ್ತೇನು ವೈಭವದ ಮೆರವಣಿಗೆ ನಡೆದಿದೆ, ಇದು ಪರಿವಾರ ಸ್ವಾಮಿಗಳಿಗೆ ಅಲ್ಲ, ಪರಿವಾರ ಸ್ವಾಮಿಗಳು ಪೂಜೆ ಮಾಡುವ ಉಡುಪಿಯ ಕೃಷ್ಣನಿಗೆ ಇದು ಅಂತ ನಾವು ಪ್ರಾಮಾಣಿಕವಾಗಿ ತಿಳ್ಕೊಂಡಿದ್ದೇವೆ. ಜನವರಿ 18ನೇ ತಾರೀಕಿನ ದಿವಸ
ಮೊದಲನೆಯ ದಿವಸ ಮಹಾಪೂಜೆ ಆಗುವಾಗ ಕೃಷ್ಣನ ಹತ್ರ ಹೇಳ್ತೇನೆ, ಬಾಂಬೆಯಲ್ಲಿ ಬಿಲ್ಲವ ಸಮಾಜದಿಂದ ಪೇಜಾವರ ಮಠದ ತನಕ ವೈಭವದ ಮೆರವಣಿಗೆ ನಡೆದಿತ್ತು. ಕೃಷ್ಣ ಅದು ನನಗಲ್ಲ, ಅದು ನಿನಗೆ ಅಂತ ಆ ಕೃಷ್ಣನಿಗೆ ಅದನ್ನು ಪೂರ್ತಿಯಾಗಿ ಸಮರ್ಪಣೆ ಮಾಡಿ ಭಾಗವಹಿಸಿದವರಿಗೆಲ್ಲ ಆ ರಿಸಿಟ್ ಕೃಷ್ಣ ನೇರ ಮುಟ್ಟಿಸುವ ಹಾಗೆ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತೇನೆ. ಕೃಷ್ಣ ನನ್ನ ವೈಭವ, ದೊಡ್ಡ ವೈಭವ. ಆ ಕೃಷ್ಣನಿಗೆ ನೀವು ಇಡೀ ಪ್ರಪಂಚ ಸುತ್ತಾಡಿಕೊಂಡು ಬನ್ನಿ. ಬದರಿಯಲ್ಲಿ ಪೂಜೆ ಮಾಡುವವರಿದ್ದಾರೆ, ಬ್ರಹ್ಮಚಾರಿಗಳು ಪೂಜೆ ಮಾಡ್ತಾರೆ. ತಿರುಪತಿಗೆ ಹೋದರೆ ಗೃಹಸ್ಥರು ಪೂಜೆ ಮಾಡ್ತಾರೆ. ಯಾವ ದೇವಾಲಯಗಳಿಗೆ ಹೋದರೂ ಬಿಳಿ ಬಟ್ಟೆಯವರು ಪೂಜೆ ಮಾಡುವುದು ನಾವು ನೋಡ್ತೇವೆ. ಆದರೆ ಕಾಷಾಯ ಬಟ್ಟೆ ತೊಟ್ಟ ಯತಿಗಳು, ಪರಮಹಂಸರು ಪೂಜೆ ಮಾಡುವ ಒಂದೇ ಒಂದು ದೇವಸ್ಥಾನ ಅಂತಂದ್ರೆ ಉಡುಪಿಯ ಕೃಷ್ಣನ ದೇವಸ್ಥಾನ ಮಾತ್ರ. ಹಾಗಾಗಿ 7 ಶತಮಾನಗಳಿಂದ ಆ ಪೂಜೆ ಅನಾರತವಾಗಿ, ಅವಿರತವಾಗಿ, ಯಾವುದೇ ವಿಘ್ನ ಇಲ್ಲದೆ ವ್ಯವಸ್ಥಿತವಾಗಿ ಅದು ನಡೀತಾ ಇದೆ. ಈ ಕುರ್ಚಿ ಸರ್ಕಾರದಲ್ಲಿ ಬಿಡಬೇಕಾ ಹಿಡಿಬೇಕಾ ಅಂತ ಜಗಳ ಇರ್ತದೆ. ಆದರೆ ಉಡುಪಿಯಲ್ಲಿ ಇಷ್ಟರವರೆಗೆ ಹಾಗೆ ನಡೆದಿಲ್ಲ. ಜನವರಿ 17 ಮುಗಿಯಿತು ಅಂತಂದ್ರೆ 18ನೇ ತಾರೀಕು ಅಂತಂದ್ರೆ ಮೊದಲನೇ ಅವರು ಬಿಟ್ಟುಕೊಳ್ತಾರೆ, 2ನೇ ಅವರನ್ನು ಏರ್ತಾರೆ ಅನ್ನೋದು ಉಡುಪಿಯ ಪರ್ಯಾಯದ ಒಂದು ವಿಶಿಷ್ಟವಾದ ಒಂದು ಸಂಪ್ರದಾಯ. ಅದು ಬಂದಿರತಕ್ಕಂಥದ್ದು. ಕೃಷ್ಣನ ಹತ್ರ ಮಧ್ವಾಚಾರ್ಯರು ಪೂಜೆ ಮಾಡಿದ್ದಾರೆ, ವಾದಿರಾಜರು ಪೂಜೆ ಮಾಡಿದ್ದಾರೆ, ರಾಘವೇಂದ್ರ ಸ್ವಾಮಿಗಳವರು ಬಂದಿದ್ದಾರೆ, ಉಡುಪಿಯಲ್ಲಿ ಕೃಷ್ಣನ ಸೇವೆ ಮಾಡಿದ್ದಾರೆ, ವ್ಯಾಸರಾಜರು ಬಂದಿದ್ದಾರೆ, ಶ್ರೀಪಾದರಾಜರು ಬಂದಿದ್ದಾರೆ, ಮಹಾಜ್ಞಾನಿಗಳೆಲ್ಲ ಸಂತರು ಸಾಧುಗಳು ಕೃಷ್ಣನ ಹತ್ರ ಸೇವೆಯನ್ನು ಸಲ್ಲಿಸಿದ್ದಾರೆ. ದಾಸರುಗಳೆಲ್ಲ ಬಂದಿದ್ದಾರೆ, ಪುರಂದರದಾಸರು ಬಂದಿದ್ದಾರೆ. ಕನಕದಾಸರ ನೆಲೆಬೀಡು ಅದು ಕೃಷ್ಣನ ಅಂಗ. ಪುರಂದರದಾಸರು ಉಡುಪಿಗೆ ಬಂದಿದ್ದಾರೆ, ಕೃಷ್ಣನನ್ನು ಆರಾಧನೆ ಮಾಡಿದ್ದಾರೆ, ಅವರದೇ ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಪುರಂದರದಾಸರು ಉಡುಪಿಗೆ ಬಂದರಂತೆ ಪುರಂದರದಾಸರು ಹೇಳ್ತಾರೆ, ನಾನು ಕೃಷ್ಣನನ್ನು ಕಂಡೆ. ಎಂಥ ಕೃಷ್ಣನನ್ನು ಕಂಡೆ ಅಂತಂದ್ರೆ ದಿನಿ ದಿನಿ ಕುಣಿಯುವ ಕೃಷ್ಣನ ನಾ ಕಂಡೆ ಅಂತ ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಮ್ಮಂತವರು ಹೋಗಿ ಕೃಷ್ಣನ ಹತ್ರ ಕೇಳಿದ್ರಂತೆ, ಕೃಷ್ಣ, ನಾನು ಯಾವಾಗಲೂ ನಿಮ್ಮ ಹತ್ರ ಬರ್ತಾ ಇದ್ದೇನೆ, ನೀನು ಕುಣಿಯುವುದನ್ನು ನೋಡ್ಲೇ ಇಲ್ಲ. ಪುರಂದರದಾಸರು ಹೇಳ್ತಾರೆ, ನಾನು ದಿಮಿ ದಿಮಿ ಕುಣಿಯುವ ಕೃಷ್ಣನ ಕಂಡೆ. ಹೌದೇ ಕೃಷ್ಣ? ಕೃಷ್ಣ ಹೌದು ಅಂತ ಹೇಳಿದ. ಅಲ್ಲ, ನಾವು ಬರುವಾಗ ನೀನು ಯಾಕೆ ಕುಣಿಲಿಲ್ಲ? ಪುರಂದರದಾಸರು ಬಂದಾಗ ಯಾಕೆ ಕುಣಿದೇನು? ಆಗ ಕೃಷ್ಣ ಹೇಳಿದ, ಪುರಂದರದಾಸರು ಗೆಜ್ಜೆಯನ್ನು ಕಟ್ಟಿ, ಲಜ್ಜೆಯನ್ನು ಬಿಟ್ಟಿ, ತಂಬೂರಿಯನ್ನು ಮೀಟಿ, ಅವರು ಮನತುಂಬಿ ಭಕ್ತಿಯಿಂದ ನನ್ನ ಎದುರು ಕುಣಿದರೆ, ತಾಳ ತಟ್ಟಿದರೆ ನನಗೆ ನಿಲ್ಲಿಕ್ಕಾಗಲಿಲ್ಲ, ನಾನು ಕುಣಿದೆ ಅಂತ ಕೃಷ್ಣ ಹೇಳಿದ ಮಾತು. ಅಂದರೆ ಕೃಷ್ಣನನ್ನು ಕುಣಿಸಿದವರು ಪುರಂದರದಾಸರು. ಬರೀ ಶಿಲೆ ಅಲ್ಲ, ನಮ್ದು ಭಾವ ಇದ್ರೆ ಅಲ್ಲಿ ಅನುಭವ ಭಗವಂತ ಅಲ್ಲಿ ತನ್ನ ಅನುಗ್ರಹವನ್ನು ಮಾಡುವುದನ್ನು ನಾವು ಕಂಡಿದ್ದೇವೆ. ಕನಕ ಭಕ್ತಿ ಎಷ್ಟು ಭಕ್ತಿ ಅಂತಂದ್ರೆ ಇವತ್ತು ಕನಕ ರಾಜಕೀಯವಾಗಿ ಬಿಟ್ಟಿದ್ದಾರೆ. ಕನಕ ಪ್ರಾಮಾಣಿಕರಾದ, ಕನಕನಿಗೆ ಉಡುಪಿ ಕೊಟ್ಟಿದೆ, ಉಡುಪಿಗೆ ಕನಕನೂ ಕೊಟ್ಟಿದ್ದಾರೆ. ಕನಕನಿಗೆ ನೋಡಿ, ಪುರಂದರದಾಸರು ಬಂದಿದ್ದಾರೆ, ವಿಜಯದಾಸರು ಬಂದಿದ್ದಾರೆ, ಜಗನ್ನಾಥದಾಸರು ಬಂದಿದ್ದಾರೆ, ಎಷ್ಟು ಜನ ದಾಸರು ಬಂದಿದ್ದಾರೆ. ಯಾರಿಗೂ ಉಡುಪಿ ಗರ್ಭಗುಡಿ ಕಟ್ಟಿಕೊಟ್ಟಿಲ್ಲ. ಉಡುಪಿ ಗರ್ಭಗುಡಿ ಕಟ್ಟಿಕೊಟ್ಟದ್ದು ಕನಕನಿಗೆ ಮಾತ್ರ ಅಂತಂದ್ರೆ ಕನಕನಿಗೆ ಉಡುಪಿ ತುಂಬಾ ಭಕ್ತ. ಕನಕ ಕೃಷ್ಣನ ಅಂತರಂಗ ಭಕ್ತ. ತಡೆಯುವ ಕ್ರಮನೇ ಇಲ್ಲ. ವಾದಿರಾಜರ ಕಾಲ ಅವತ್ತು ಕನಕನಿಗೆ ಪ್ರೀತಿಯ ಸ್ವಾಗತ ಇತ್ತು. ಕನಕ ಆ ದೇವರನ್ನು ಸ್ತೋತ್ರ ಮಾಡಿದ. ಕನಕನಿಂದ ಇಡೀ ಜಗತ್ತಿಗೆ ಒಂದು ಬೆಳಕು ಚೆಲ್ಲಬೇಕಾಗಿತ್ತು. ಕನಕ ಎಂಥ ಸಾಹಿತ್ಯ ಕನಕನದ್ದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ. ತಂದೆ ತಾಯಿಯನ್ನು ಬಿಟ್ಟು ಬದುಕಬಹುದು, ಯಾರನ್ನು ಬಿಟ್ಟು ನಾವು ಬದುಕಬಹುದು. ಆದರೆ ಕೃಷ್ಣ ನಿನ್ನ ಅಲಿಯನ್ನು ಬಿಟ್ಟು ಬದುಕಬಹುದೇ ಅಂತ ಕನಕನ ಚಿಂತನೆ. ಉಪನಿಷತ್ತಲ್ಲಿ ನರತೆ ತತ್ಕ್ರಿಯತೆ ಅಂತ ಏನು ಹೇಳ್ತಾರೆ, ಅದನ್ನು ತನ್ನ ನುಡಿಯಲ್ಲಿ ತೋರಿಸಿಕೊಟ್ಟವ ಕನಕ. ಆ ಕನಕ ಹಾಡಿದರೆ ನಮ್ಮ ದೇವರಿಗೆ ಒಳಗೆ ನಿಲ್ಲಕ್ಕಾಗಲಿಲ್ಲ. ಪುರಂದರದಾಸರು ಹಾಡಿದರೆ ದಿಮಿ ದಿಮಿ ಅಂತ ಕುಡಿದ. ಹೊರಗಿನಿಂದ ಕನಕ ದೇವರನ್ನು ಕರೆದರೆ ನಮ್ಮ ದೇವರು ಓಡೆ ಬಿರಿದು ಕಿಟಕಿ ಮಾಡಿ ನವದ್ವಾರವನ್ನು ಕೊರೆದು ಭಗವಂತ
ದೈವದ ದರ್ಶನ ಕೊಟ್ಟ ಅಂತಂದ್ರೆ ಕನಕನ ಭಕ್ತಿ ಅದು ಅಸಾಧಾರಣವಾದ ಭಕ್ತಿ ಅಂತ ನಾವು ಚಿಂತನೆ ಮಾಡಬೇಕು. ಬರೀ ಶಿಲೆ ಅಂತ ಚಿಂತನೆ ಮಾಡಿದ್ರೆ ಅದು ಶಿಲೆ, ದೇವರು ಅಂತ ಅನುಸಂಧಾನ ಮಾಡಿದರೆ ಅದು ಮಾತನಾಡುವ ಶಕ್ತಿ, ಅದು ಕೃಷ್ಣ. ನೀವು ಬೇರೆ ಬೇರೆ ದೇವಾಲಯಗಳಿಗೆ ಹೋಗಿದ್ದೀರಿ, ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ. ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ತನಕ, 4 ಗಂಟೆಯಿಂದ 7 ಗಂಟೆ, ಸುಮ್ಮನೆ ಒಂದು ಗಂಟೆಗಳನ್ನು ಹಾಕಿರ್ತಾರೆ. ಯಾವ ದೇವಾಲಯಕ್ಕೆ ಹೋದರೂ ಒಂದು ಸಮಯ ಇದೆ ದೇವರ ದರ್ಶನಕ್ಕೆ. ಮೂಲು ಸಾಂತಾಕ್ರೂಸ್ದ ಪೇಜಾವರ ಮಠಟು ಎಂಕಲ್ನ ಗುರುಕುಲ ವಿಶೇಷ ತೀರ್ಥ ಸ್ವಾಮಿಲ್ನ ಒಂದು ಭಾರಿ ಪ್ರೀತಿದ ಒಂಜಿ ಮಠ. ಈ ಮಠಟು ಇನೇ ಎಲ್ಲಂಜಿದ ಪರ್ಯಾಯ ಜನವರಿ 17 ನಡಪನ ಪರ್ಯಾಯ ವಿದ್ಯಾಧೀಶ ಸ್ವಾಮಿಲು ಪಲಿಮಾರ್ ಮಠದಾರು ಎಡ್ಡೆ ಸ್ವಾಮಿಲು ಎಡ್ಡೆ ಸನ್ಯಾಸಿ ಪೇಜಾವರ ಸ್ವಾಮಿ ಲೆಕ್ಕನೆ ಐಕ್ 6ನ ಇನಿ ಬಾಂಬೆಗೆ 1 ತಿಂಗಳ ಮಟ್ಟಿಗೆ ಪ್ರವೇಶ ಇಡೆಗೆ ಪ್ರವೇಶ ನಾನು 1 ತಿಂಗಳು 6 ಬೊಂಬಾಯಿಡು 6ನ ಮೀರಾ ರೋಡು ಬೊಕ್ಕ ಎಂಕಲ್ನ ಪೇಜಾವರ ಮಠಟ್ಟು ಸುಬ್ರಹ್ಮಣ್ಯ ಮಠಟ್ಟು ಮತ್ತು ಬೇತೆ ಬೇತೆ ಪ್ರೋಗ್ರಾಮ್ ಮತ್ತು ದೀತೇರು ಅಂಚಾದು ಪುನಗ ಐಕ್ 6ನ ಪರ್ಯಾಯಗೂ ನನ ಐಕ್ ಸುಮಾರು ಪರ್ಯಾಯ ಬಂಡ ಆತ ಸುಲಭ ಪೂಜೆ ಐಕ್ ದಿಂಜ ಮತ್ತು ಖರ್ಚುಂಡು ದಿಂಜ ಮತ್ತು ಕೆಲಸರು ಮಾತ ಉಂಡು. ಐಕ್ ಮೂಲ ಮಾತ ಭಕ್ತಿರ್ನಕ್ಲಿಕ್ಕೆ ಸಿಕ್ಕಿದು ಅಕಲ್ನ ಇಲ್ಲಡೆ ಅಕಲ್ನ ದೇವಸ್ಥಾನಗೂ ಬೇತೆ ಬೇತೆ ಮಠಕ್ಕೂ ಹೋದು ಭಕ್ತಿಯರ್ನಕ್ಲಿಕ್ಕೆ ತೆಗೆದು ಕೆಲವು ಪ್ರೋಗ್ರಾಮನ್ನು ಮಾತ್ರ ಅರ್ಧಿತೇರು. ಅವತ್ತಂದೆ ಇನಿ ಮೂಲು ಪೇಜಾವರ ಮಠಟು 6ನ ಪ್ರವೇಶದಲ್ಲೇ ಕೊಡು ಎಂಕ್ಲೂಜಿ ಪ್ರೋಗ್ರಾಮ್ ದೀತ ಬೊಕ್ಕ ಮೂಲು ಬಾಂಬೆಡು ಎಂಕಲ್ನ ಪೇಜಾವರ ಮಠಟು 1.5 ವರ್ಷದ ದುಂಬು ಕೃಷ್ಣದೇವರನ್ನ ದೇವಸ್ಥಾನಲ್ಲ ಉಡುಪಿ ಕೃಷ್ಣನ ಪ್ರತಿಷ್ಠೆಲ್ಲ ಮಲ್ದನು ಬೊಕ್ಕ ಇನಿ ವಿಶೇಷವಾದದ್ದು ಅದನ್ನು ಪಂಡ ತೀರ್ಥದ ಎಂಕಲ್ನ ಮೇಯ್ನ್ ಹಾಲನ್ನು ಜನಕ್ಕಲಿಗೆ ಬಾರಿ ಮಾತೆರೆಗಳ ಬಾರಿ ಇಂಟ್ರೆಸ್ಟ್ ಇತ್ತು. ಐನು AC ರೂಮ್ ಮಲ್ಪೊಡೋದು ಪಣದು ಐನಿತ್ತೆ ಪೂರ AC ರೂಮ್ ಪೂರ ಇನಿ ತಯಾರಾತಲು ಐತ ಉದ್ಘಾಟನೆಲ್ಲ ಪಲಿಮಾರ ಸ್ವಾಮಿ ನಡನೆ ಎಂಕಲು ಇನ್ನು ಮಲ್ಪಾದು ಎಂಕಲ್ನ ಕೆಲಸ ಪೂರ ಸಕ್ಸಸ್ ಆವಡು ಬೊಕ್ಕ ಪಲಿಮಾರ ಸ್ವಾಮಿನ ಎಂಚಿನ ಮಾತಾಡಿನ ಉದ್ದೇಶಲುಂಡ ಅವು ಪೂರ ನಡತದ್ದು ಪೋಡು ಪಂಡದು ಎಂಕಲು ಈ ಪ್ರೋಗ್ರಾಮನ್ನು ದೀತ. ಅದಕ್ಕೋಸ್ಕರ ಇನ್ನು ಬಾಂಬೆಡು ಪಲಿಮಾರ ಸ್ವಾಮಿಲು ಏನನೇ ಪ್ರೆಸಿಡೆಂಟ್ ಐತ ಆವಡನ್ನು ಪಂತೀರು ಅದಕ್ಕೋಸ್ಕರ ಐತ ಏನ ಪ್ರೆಸಿಡೆಂಟ್ ಆದ ಉಳ್ಳೆ ಬೊಕ್ಕ ಬಾಕಿದ ವಿಷಯ ನೆತ್ತ ಎಂಕಲ್ನ ಮಠದ ವಿಚಾರ ಎಂಕಲ್ನ ಪೇಜಾವರ ಮಠದ ಚೀಫ್ ಮ್ಯಾನೇಜರ್ ರಾಮದಾಸ್ ಉಪಾಧ್ಯಾಯರು ಐನ್ ಕೊಡ್ತಾರೆ. ಆದರೆ ಉಡುಪಿಯ ವೈಶಿಷ್ಟ್ಯ ಏನು ಅಂತಂದರೆ ಮಧ್ಯರಾತ್ರಿ ನೀವು 12 ಗಂಟೆಗೆ ಹೋದರೂ ಕನಕನ ದ್ವಾರದ ಮೂಲಕ ದೀಪದ ಮಧ್ಯದಲ್ಲಿ ಕೃಷ್ಣನನ್ನು ಕಾಣಬೇಕು ಅಂತಂದರೆ ನೀವು ಉಡುಪಿಗೆ ಬರಬೇಕು ಅನ್ನೋದು ಅದು ಕನಕನ ಮೂಲಕ ಇಡೀ ಉಡುಪಿ ಮತ್ತು ದಿವ್ಯವಾದಂತಹ ಈ ಸಂದೇಶ. ಹೀಗೆ ದಾಸರ ಸ್ವಾಮಿಗಳ ಸಾಧು ಸಂತರ ನೆಲೆಬೀಡು ಭಕ್ತಿಯ ತಾಣ ಅದು ಉಡುಪಿ. ವಿಜಯದಾಸರಂತೂ ಹೇಳ್ತಾರೆ, ಎಲ್ಲ ಜಾತ್ರೆ ಉಡುಪಿಯ ತರುವಾಯ ಅನ್ನುವಷ್ಟರ ಮಟ್ಟಿಗೆ ವಿಜಯದಾಸರು ಕೃಷ್ಣನಂಗ ಅಂತರಂಗ ಭಕ್ತರು. ಅಂತಹ ಆ ಕೃಷ್ಣನನ್ನು ನಾವು ಆರಾಧನೆ ಮಾಡಿದರೆ ನಾವು ಏನು ಬಯಸ್ತೇವೆ ಅದೆಲ್ಲ ಕೊಡುವವ. ನಮ್ಮ ಆಚಾರ್ಯರು ಹೇಳ್ತಾರೆ, ಗೋಪಾಲ ಮಂತ್ರಂ ಭಜತಾಂಪದ ಏಕೇನ ರೂಪೇಣ ಚ ಭುವಿ ಅದೃಶ್ಯ. ದೇವರನ್ನು ಪೂಜೆ ಮಾಡಿದರೆ ದೇವರು ನಮಗೆ ಏನು ಬೇಕೋ ಅದೆಲ್ಲವನ್ನು ಕರುಣಿಸ್ತಾನೆ ಅಂತ ನಾನು ಅದನ್ನು ಪ್ರತ್ಯಕ್ಷವಾಗಿ ನಾನು ಅನುಭವಿಸಿದವ. ಎಷ್ಟು ಜನ ಬಂದಿದ್ದರು ಕೇಳ್ತಾರೆ, ಮಕ್ಕಳಾಗಲಿಲ್ಲ, ಮದುವೆ ಆಗಲಿಲ್ಲ, ಉದ್ಯೋಗ ಇಲ್ಲ, ಸ್ಥಿರತೆ ಇಲ್ಲ ಮನೆಯಲ್ಲಿ ಅಂತ ಹೇಳಿದರೆ ಕೃಷ್ಣನ ಮಂತ್ರ ಜಪ ಮಾಡಿ ಕೃಷ್ಣನ ಅನುಗ್ರಹದಿಂದ ತಮ್ಮ ಇಷ್ಟಾರ್ಥವನ್ನು ಪಡೆದದ್ದು ನಾನು ಅದಕ್ಕೆ ಸಾಕ್ಷಿಯಾಗಿದ್ದೇನೆ. ಅಂತಹ ಕೃಷ್ಣ ಮಾತನಾಡುವ, ಕೃಷ್ಣನ ಪೂಜೆ ಮಾಡುವ ಸೌಭಾಗ್ಯ ದೇವರು ನಮಗೆ ಕಲ್ಪಿಸಿ ಕೊಟ್ಟಿದ್ದಾರೆ. 2 ವರ್ಷದ ಪರ್ಯಾಯದಲ್ಲಿ ಪರಮಪೂಜ್ಯ ಪೇಜಾವರ ಶ್ರೀಪಾದರು ಹಾಕಿಕೊಟ್ಟ ಆ ಜಾಡಿನಲ್ಲಿ ಅದನ್ನು ಮುಂದುವರಿಸುತ್ತೇವೆ. ಕೃಷ್ಣನಿಗೆ ಲಕ್ಷಾರ್ಚನೆಯ ಯೋಜನೆ ಇದೆ. ನೀವು ಉಡುಪಿಗೆ ಬಂದರೆ ಅಲ್ಲಿ ಲಕ್ಷಾರ್ಚನೆಯಲ್ಲಿ ನೀವು ಭಾಗವಹಿಸಬಹುದು. ದೇವರ ನಾಮಕೀರ್ತನೆಯ ಯೋಜನೆ ಇದೆ, ಅದರಲ್ಲಿ ನೀವು ಭಾಗವಹಿಸಬಹುದು. ಎಲ್ಲ ಅನ್ನದಾನದಲ್ಲಿ, ಉತ್ಸವದಲ್ಲಿ, ಪಾಠ ಪ್ರವಚನದಲ್ಲಿ ಬೆಳಗಿನಿಂದ ರಾತ್ರಿ ತನಕ ನಮ್ಮ ರಾಮದಾಸ್ ಉಪಾಧ್ಯಾಯರು ಹೇಳಿದ ಹಾಗೆ ಅಖಂಡ ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬಹುದು.
ಗೋಪುರದ ಒಂದು ಯೋಜನೆ ಇದೆ. ಕೃಷ್ಣನಿಗೆ ದಾಸರು ಹೇಳ್ತಾರೆ, ಮನವ ನಿಂತರೆ ತನ್ನ ನೀವನು. ದೇವರಿಗೆ ಪಂಚಭಕ್ಷ ಪರಮಾನ್ನ ಯಾವುದೇ ಕೊಡಿ, ದೇವರು ಹೇಳ್ದ ನನಗೆ ಅದು ಮುಖ್ಯ ಅಲ್ಲ, ಅದರ ಹಿನ್ನೆಲೆಯಲ್ಲಿರ್ತಕ್ಕಂಥ ಮನಸ್ಸು ಅದನ್ನು ನನಗೆ ಕೊಡು. ಚಿಕ್ಕ ಮಗು ಇದೆ ಅಂತ ಇಟ್ಕೊಳ್ಳಿ, ನಾವು ಚಿಕ್ಕ ಮಗುವನ್ನು ಕೈಯಲ್ಲಿ ಇಟ್ಕೊಂಡಿರ್ತೇವೆ, ಯಾರ ಹತ್ರವೇ ಮಾತಾಡ್ತೇವೆ ಅಂತ ಇಟ್ಕೊಳ್ಳಿ. ಆ ಮಗು ನಮ್ಮ ಕೆನ್ನೆಗೆ ಹೊಡೆಯುತ್ತೆ, ನೀನು ಯಾರ ಹತ್ರ ಮಾತಾಡ್ತೀನಿ. ಒಂದು ಮಗುವಿಗೆ ಗೊತ್ತಿದೆ, ನಾನು ಪಕ್ಕದಲ್ಲಿರುವಾಗ ಇನ್ನೊಬ್ಬರ ಹತ್ರ ಮಾತಾಡಬಾರ್ದು, ನನ್ನ ಹತ್ರನೇ ಮಾತಾಡಬೇಕು. ಒಂದು ಪ್ರೀತಿಯ ಬೆಲೆ, ಮನಸ್ಸಿನ ಬೆಲೆ ಒಂದು ಮಗುವಿಗೆ ಗೊತ್ತಿದೆ, ನಮಗೆಲ್ಲರಿಗೂ ಗೊತ್ತು. ನಾವು ಉಪಚಾರವನ್ನು ಬಯಸುವುದಿಲ್ಲ, ಉಪಚಾರದ ಹಿನ್ನೆಲೆಯಲ್ಲಿ ಆ ಭಾವವನ್ನು, ಮನಸ್ಸನ್ನು ನಾವು ಅಪೇಕ್ಷೆ ಮಾಡಬಹುದು. ನಮ್ಮ ಸ್ವಾಮಿ ಇಡೀ ಜಗತ್ತಿನ ಒಡೆಯ, ಯಾವುದು ಪಂಚ ಭಕ್ಷ ಪರಮಾನ್ನ ಯಾವುದು ಬೇಡ, ಅವರಿಗೆ ಬೇಕಾದ್ದು ಯಾವುದು ಅಂದರೆ ನಮ್ಮ ಮನಸ್ಸು, ಅದು ಬೇಕಾದ. ಅದೇ ಕಷ್ಟ ಆಗ್ತದೆ. ನಾವು ತಿರುಪತಿಗೆ ಹೋಗ್ತೇವೆ, ಪಟ್ಟಣಪುರಕ್ಕೆ ಹೋಗ್ತೇವೆ, ಉಡುಪಿಗೆ ಹೋಗ್ತೇವೆ, ದೇವಸ್ಥಾನಕ್ಕೆ ಬರ್ತೇವೆ, ದೇವರನ್ನು ಬಿಟ್ಟು ಮತ್ತೆಲ್ಲ ನೋಡಿಕೊಂಡು ಹೋಗ್ತೇವೆ. ದೇವರಲ್ಲಿ ಮನಸ್ಸು ನಿಲ್ಲುವುದಿಲ್ಲ. ನಾವು ಏನು ಮಾಡಬೇಕು? ಮನಸ್ಸು ನಿಲ್ಲಬೇಕಾದ್ರೆ ಏನು ಮಾಡಬೇಕು? ನಮ್ಮ ಹಿರಿಯರು ಅಂತ ಹೇಳಿದರು, ಒಂದು ಸುಲಭ ಉಪಾಯ ಇದೆ. ಏನು ಸುಲಭ ಉಪಾಯ? ಮನಸ್ಸನ್ನು ದೇವರಲ್ಲಿ ಇಡ್ಲಿಕ್ಕೆ ಏನು ಮಾರ್ಗ? ನಮ್ಮ ಮನಸ್ಸು ಎಲ್ಲಿದೆ ಅಂತ ನಾವು ನೋಡಬೇಕು. ನಮ್ಮ ಮನಸ್ಸು ಯಾವುದನ್ನು ಪ್ರೀತಿಸ್ತದೆ ಅಂತ ನೋಡಬೇಕು. ಆ ಪ್ರೀತಿಸುವ ವಸ್ತುವನ್ನು ದೇವರಿಗೆ ಕೊಟ್ಟರೆ ಅದನ್ನು ಮನಸ್ಸನ್ನೇ ಭಗವಂತನಿಗೆ ಕೊಟ್ಟ ಹಾಗೆ. ನೀವು ಆಲೋಚನೆ ಮಾಡಿ, ನಮ್ಮ ಮನಸ್ಸು ಎಲ್ಲಿರ್ತದೆ? ಸಾಮಾನ್ಯವಾಗಿ ಬಂಗಾರದಲ್ಲಿ, ವಜ್ರದಲ್ಲಿ ನಮ್ಮ ಮನಸ್ಸು ಕೂತಿರ್ತದೆ. ನಮ್ಮ ಮನಸ್ಸು ಬಂಗಾರದಲ್ಲಿ ಕೂತರೆ ಆ ಬಂಗಾರವನ್ನು ಕೃಷ್ಣನಿಗೆ ಕೊಟ್ಟರೆ ನಮ್ಮ ಮನಸ್ಸನ್ನೇ ಕೃಷ್ಣನಿಗೆ ಕೊಟ್ಟ ಹಾಗೆ ಅಗತ್ಯ ಇಲ್ಲ. ಹಾಗಾಗಿ ಭಗವಂತನಿಗೆ ನಮ್ಮ ಮನಸ್ಸನ್ನು, ಬಹಳ ಕಷ್ಟ ಅದು, ಅಂತಹ ಮನಸ್ಸನ್ನು ಸಮರ್ಪಣೆ ಮಾಡಲಿಕ್ಕಿರ್ತಕ್ಕಂತಹ ಒಂದು ಪುಟ್ಟ ಯೋಜನೆ. ಇದನ್ನು ಎಲ್ಲರೂ ಕೈ ಜೋಡಿಸಿದರೆ ಸುಲಭವಾಗಿ ಸಾಧ್ಯ. ಈ ಕೆಲಸ ಕೃಷ್ಣನೇ ಮಾಡಿಸ್ತಾನೆ, ನಾವು ಸುಮ್ಮನೆ ನಿಮಿತ್ತ ಅಷ್ಟೇ. ಶ್ರೀಮದಾಚಾರ್ಯರೇ ಮಾಡಿಸಿಕೊಳ್ತಾರೆ. ನಮ್ಮ ದೇವರು ಗೋವರ್ಧನ ಪರ್ವತವನ್ನು ಎತ್ತಿದ, 7 ದಿನ ತನ್ನ ಕಿರುಬೆರಳಲ್ಲಿ ಹಿಡಿದ, ನಿರಂತರ ಸಪ್ತರಾತ್ರವನ್ನು ಹೇಳ್ತಾನೆ. ಕೃಷ್ಣ ತನ್ನ ಕಿರುಬೆರಳಲ್ಲಿ ಗೋವರ್ಧನ ಪರ್ವತ ಎತ್ತಿದರೆ ಅಲ್ಲಿರ್ತಕ್ಕಂತಹ ಗೋಪಾಲಕರು ಒಂದು ಕೋಲು ಹಿಡಿದು ಆ ಬೆಟ್ಟಕ್ಕೆ ಆಧರಿಸಿ ನಿಂತಿದ್ದರು. ಎಲ್ಲರ ಕೈಯಲ್ಲಿಯೂ ಒಂದು ಕೋಲು. ಕೃಷ್ಣ ಕೇಳಿದಂತೆ, ನೀವೇನು ಮಾಡ್ತೀರಿ? ಇಲ್ಲ, ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದೇವೆ. ಅಲ್ಲ, ನೀವು ಎತ್ತಿ ಹಿಡಿದರೆ ಏನಾಗ್ತಿತ್ತು? ನಾವು ಕೋಲು ತೆಗೆದರೆ ಗೋವರ್ಧನ ಪರ್ವತ ಬೀಳ್ತಿತ್ತು. ಕೃಷ್ಣ ನಕ್ಕ, ಊರಿಡೀ ಹೇಳ್ಕೊಂಡು ಬಂದ. ಗೋವರ್ಧನ ಪರ್ವತ ಎತ್ತಿದ್ದು ಯಾರು? ಎಲ್ಲ ಹೇಳಿದ್ರು, ಕೃಷ್ಣ ನೀನು. ನಾನಲ್ಲ, ನಮ್ಮ ಗೋಪಾಲಕರು ಕೋಲು ಹಿಡಿದು ಗೋವರ್ಧನ ಪರ್ವತವನ್ನು ಎತ್ತಿದ್ರು ಅಂತ ಆ ಕೀರ್ತಿ, ಆ ಪುಣ್ಯ ಎಲ್ಲ ಗೋಪಾಲಕರಿಗೆ ಕೊಟ್ಟ. ಬಂಗಾರದ ಪುರ ಕೃಷ್ಣನೇ ಮಾಡಿಸಿಕೊಳ್ತಾನೆ. ನಾವು ಅದಕ್ಕೆ ಕೋಲು ಹಿಡಿದ್ರೆ ಆ ಗೋಪಾಲಕರು ಹೇಗೆ ಗೋವರ್ಧನ ಪರ್ವತವನ್ನು ಎತ್ತಿದ ಪುಣ್ಯ ಕೀರ್ತಿಯನ್ನು ಪಡೆದರು, ಅದೇ ರೀತಿ ಕೃಷ್ಣನ ಗೋಪುರಕ್ಕೆ ನಾವು ಕೊಡುವ ಕಿಂಚಿತ್ತು ಸೇವೆ ಅದು ನಮ್ಮ ದೇವರು ಅನಂತವಾಗಿ ಸ್ವೀಕಾರ ಮಾಡಿ ನಮಗೆ ಆ ಪುಣ್ಯ, ಆ ಕೀರ್ತಿಯನ್ನು ಕೊಟ್ಟು ನಮ್ಮನ್ನು ಶಾಶ್ವತೀಕರಣ ಮಾಡ್ತಾನೆ. ಹಾಗಾಗಿ ಈ ಸೇವೆಯಲ್ಲಿ ನೀವೆಲ್ಲ ಭಾಗವಹಿಸಬೇಕು ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕಿನ ರಾಜಕುಮಾರ್ ಭಾಗವಹಿಸಿದ್ದಾರೆ. ಬ್ಯಾಂಕ್ ಇದೆ ನೋಡಿ, ತಿರುಮಲೆಯ ಗೋಪುರ ಅದು ಮಾತಾಡು ಅಂತಂದ್ರೆ ರಾಜಾಶ್ರಯ, ಶ್ರೀರಂಗದ ಗೋಪುರ ರಾಜಾಶ್ರಯ. ನಮಗೆ ಕರ್ನಾಟಕ ಬ್ಯಾಂಕ್ ರಾಜಕುಮಾರೇ ಒಂದು ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಆ ಗೋಪುರ ಸುಲಭದಲ್ಲಿ ಆಗುತ್ತೆ ಅನ್ನೋದಕ್ಕೆ ಸಂಕೇತ. ನಮ್ಮ ಅಂತರ್ಜಲ ವಿಭಾಗದ ಸದಾಶಿವ ರಾವ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ನಮಗೆ ಸಮಸ್ಯೆ, ಒಂದೇ ಸಮಸ್ಯೆ ಇವತ್ತು, ಯಾವ ಊರಿಗೆ ಹೋದ್ರೂ ನೀರಿಲ್ಲ, ಕಣ್ಣೀರು ಮಾತ್ರ. ಹಾಗಾಗಿ ಉಡುಪಿಯಲ್ಲಿಯೂ ನಿಜವಾಗಿ ಉಡುಪಿಯಲ್ಲಿ ಸಮೃದ್ಧಿ ಇತ್ತು, ಫಲವತ್ತ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಅದು ಫಲವತ್ತಾದಂತಹ ಜಾಗ, ನೀರು ಸಮೃದ್ಧಿ. ಇವತ್ತು ಅಲ್ಲಿಯೂ ನೀರಿಗೆ ಸಮಸ್ಯೆ ಆಗಿದೆ ಅಂತಂದ್ರೆ ಅಂತರ್ಜಲದ ಅಪೇಕ್ಷೆ ನಮಗೆ ಬೇಕು. ನಾವು ಸದಾಶಿವರಾಯರ ಬೆನ್ನ ಹಿಂದೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನೀರಿನಲ್ಲಿ ಸಮಸ್ಯೆ ಇಲ್ಲ ಅನ್ನೋದನ್ನು ಮಾಡಿಕೊಡ್ಬೇಕು ಅಂತ ಅವ್ರ ಹತ್ರ ಹೇಳ್ತಾ, ಇವತ್ತು ಪೇಜಾವರ ಮಠದ ಈ ಸುಂದರವಾದ ಮಧ್ವ ಭವನದ AC ರೂಮಿನ ಉದ್ಘಾಟನೆ ಇಲ್ಲಿ ಇವತ್ತು ಆಗಿದೆ. ನಾನು ಹಿಂದಿನ ಪರ್ಯಾಯದಲ್ಲಿ ಹೇಳಿದ್ದೆ, ಸ್ವಾಮಿಗಳು ಮಾಡುವುದು ಅದರ ಪ್ರಯೋಜನ ಪರಿವಾರ ಸ್ವಾಮಿಗಳು ಪಡೆಯುವುದು. ರಾಜಾಂಗಣ ನಿರ್ಮಾಣ ಮಾಡಿದ್ರು ಕಳೆದ ಪರ್ಯಾಯದಲ್ಲಿ, ಅದು ಮಾಡಿ ಪರ್ಯಾಯ ಬಿಟ್ಟುಕೊಟ್ಟು ಅದರ ಮೊದಲನೇ ಪರ್ಯಾಯ ದರ್ಬಾರ್ ಮಾಡಿದ್ದೇ ಪರಿವಾರ ಸ್ವಾಮಿಗಳು ಮಾಡಿ ಅದರ ಪ್ರಯೋಜನ ನಮಗೆ.
ಇವತ್ತು ಮತ್ತೆ ರಾಜಾಂಗಣ ಮಾಡ್ತಾರೆ. ಅದರ ಪ್ರಯೋಜನ ಮತ್ತೆ ಇಡೀ ಸಮಾಜಕ್ಕೆ ಸಿಗಲಿಕ್ಕಿದೆ. ಇವತ್ತು ಹಾಗೇನೆ ಇಂತಹ ಈ ಸಭಾಭವನ ಬಹಳ ಸುಂದರವಾದ ಸಭಾಭವನ ನಿರ್ಮಾಣ ಮಾಡಿದ್ದಾರೆ. ಇದು AC ರೂಮ್. ನಮ್ಮ ಸದಾಶಿವರಾಯರು ಹೇಳಿದರು, ಸ್ವಾಮಿ ನಿಮಗೆ ಚಳಿ ಆಗುವುದಿಲ್ಲ ಅಂತ. ಈ ಸಭಾಭವನ ಅಷ್ಟು ಶೀತಲೀಭವನವಾದ ಸಭಾಭವನ. ಇದು ಬೇದಾರ ಶ್ರೀಪಾದರಿಗೆ ಬೇಕಾ? ನೀವು ಆಲೋಚನೆ ಮಾಡಿ. ಅವ್ರು ಇಲ್ಲಿ ಬಂದ್ರೆ 10 ಕಂಬಳಿ ಹೊರಕೊಂಡು ತಲೆಗೆ ಟೊಪ್ಪಿ ಹಾಕಿಕೊಂಡು ಕೊಡ್ತಾರೆ. ಅರ್ಧ ಗಂಟೆ ಕೂತ್ರೆ ಕಷ್ಟ ಅವರು. ಅವರಿಗೆ ಅಲ್ಲ. ಈ ಸಭಾಭವನ ಕೊಟ್ಟದ್ದು ಯಾರಿಗೆ ಅಂದ್ರೆ ಬಾಂಬೆ ನಮಗೇ ಕೊಟ್ಟಿರ್ತಕ್ಕಂಥದ್ದು ಈ ಸುಂದರವಾದಂತಹ ಸಭಾಭವನ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮ ಮಾಡುವುದಾದ್ರೆ ಇಲ್ಲಿಗೆ ಬನ್ನಿ ಇಂಥ ಸುಂದರವಾದ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಇಂತಹ ಈ ಭವನದ ಉದ್ಘಾಟನೆ ಆಗುವಾಗ ದೀಪ ಪ್ರಜ್ವಾಲನೆಯ ಮೂಲಕ ಆ ಕಾರ್ಯಕ್ರಮ ಅದು ನಡೆದಿದೆ. ಇವತ್ತು ನವರಾತ್ರಿಯ ಕಾರ್ಯಕ್ರಮ. ನವರಾತ್ರಿ ಅಂದರೆ ದೀಪೋತ್ಸವ. ಯಾವ ದೇವಸ್ಥಾನಕ್ಕೆ ಹೋದ್ರು, ಯಾವ ಮನೆಗೆ ಹೋದ್ರು ದೀಪ ನಮಸ್ಕಾರ ಅಂತ. ಹಾಗಾಗಿ ಈ ಕಾರ್ಯಕ್ರಮ ದೀಪ ಪ್ರಜ್ವಾಲನೆಯ ಮೂಲಕ ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ಸ್ವಾಮಿಗಳ ಒಳಗೆ ಕೂತ ಆ ಮಧ್ವಾಚಾರ್ಯರ ಶಕ್ತಿ, ಕೃಷ್ಣನ ಶಕ್ತಿ ಭಾರೀ ಅನಂತ. 5 ಪರ್ಯಾಯವನ್ನು ಮಾಡಿದ ದೊಡ್ಡ ಹೆಸರು ಪರಮ ಪೂಜ್ಯ ಬೇದಾರ ಶ್ರೀಪಾದರಿಗೆ. ಅದು ದಾಖಲೆ ಆಗತಕ್ಕಂತಹ ಆ ಪರ್ಯಾಯ, ಅವರ ಯೋಜನೆಗಳು, ಅವರ ಯೋಚನೆಗಳು ಅದು ಅಸಾಧಾರಣ. ಅವರದ 86 ವರ್ಷಗಳಾಗಿದ್ದರೂ ಮಾಗಿದ ಚಿಂತನೆ, ಪಕ್ವವಾದ ಭಕ್ತಿ ಅನುಷ್ಠಾನಗಳು ಅದು ಒಂದೊಂದು ಕೂಡ ನಮ್ಮ ಸಮಾಜಕ್ಕೆ ಹೆಗ್ಗಳಿಕೆ. ನಮ್ಮ ರಾಮದಾಸ್ ಉಪಾಧ್ಯಾಯರು ಹೇಳಿದ ಹಾಗೆ ಅಂತಹ ಪರಮ ಪೂಜ್ಯರಿಂದ ಪರ್ಯಾಯವನ್ನು ಸ್ವೀಕಾರ ಮಾಡುವ ದೊಡ್ಡ ಸೌಭಾಗ್ಯ ಯಾರಿಗೂ ಸಿಗದಿದ್ದ ಸೌಭಾಗ್ಯ ದೇವರು ನಮ್ಮ ಬಾಳಿಗೆ ಕರುಣಿಸಿದ್ದಾರೆ. ಹಾಗಾಗಿ ನಮ್ಮ ಪರ್ಯಾಯ ಚೆನ್ನಾಗಿ ಅದು ನಡೀತಾ ಇದೆ. ಇಲ್ಲಿ ಬಂದಂತಹ ಒಳ್ಳೆಯ ವ್ಯವಸ್ಥೆ. ಬೇಜಾರ ಮಠದ ಪೂರ್ಣಪ್ರಜ್ಞ ವಿದ್ಯಾಪೀಠದ ಪದಾಧಿಕಾರಿಗಳೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಬಿಟ್ಟಿದ್ದಾರೆ. ನಮ್ಮ ಸಂಜೀವಿನಿ ಹೆಸರಿನ ದೊಡ್ಡ ಪ್ರಸಿದ್ಧರಾದ ವೈದ್ಯರು ನಮ್ಮ ಸುರೇಶ್ ರಾವ್ ನಮ್ಮ ಜೊತೆಗಿದ್ದಾರೆ. ಕಟೀಲಿನಲ್ಲಿ ದೊಡ್ಡ ಕಾಲೇಜನ್ನು ಕಟ್ಟಿಕೊಟ್ಟಿದ್ದಾರೆ. 100 ಬೆಡ್ಡಿನ ದೊಡ್ಡ ಹಾಸ್ಪಿಟಲ್ ಕಟೀಲು ದೇವಸ್ಥಾನದ ಹಳ್ಳಿಯಲ್ಲಿ ಕಟ್ಟಿಸ್ತಾ ಇದ್ದಾರೆ. ನಮ್ಮ ನರೇಂದ್ರ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ನಮ್ಮೂರಿಗೆ ನರೇಂದ್ರ ರಾವ್ ಅವರೇ ದೊಡ್ಡ ಬ್ಯಾಂಕಿನ ಅವರು ನಮ್ಮ ಗೋಪುರಕ್ಕೆ ಎಲ್ಲ ಸಹಾಯ ಮಾಡ್ತಾರೆ. ನಮ್ಮ ಕಮಿಟಿಯಲ್ಲಿ ಅವರು ಇದ್ದಾರೆ. ಅವರು ಬ್ಯಾಂಕಲ್ಲಿ IoT ಬ್ಯಾಂಕಲ್ಲಿದ್ದಾಗ ದೊಡ್ಡ ಸೇವೆಗಳನ್ನೆಲ್ಲ ನಡೆಸಿದ್ದಾರೆ. ಒಂದು ಎ ಕೃಷ್ಣ ಇದ್ದಾರೆ, ನಮ್ಮೊಟ್ಟಿಗೆ ಎಸ್ ರಾವ್ ಇದ್ದಾರೆ. ನಮ್ಮ ಆಳುವ ಅಂತ ಹೇಳುವಾಗ ಅವರು ಶೆಟ್ರು ಆಳುವ, ಭಟ್ರು ಆಳುವ. ನಮ್ಮ ಆಳುವರು ಭಟ್ರು ಆಳುವ ನಮ್ದು ನಮ್ಮೊಟ್ಟಿಗೆ ಯಾವ ದೇವಸ್ಥಾನಕ್ಕೆ ಹೋದ್ರು ದೇವರು ಮಾತಾಡಬೇಕಾದ್ರೆ ನಮ್ಮ ಆಳುವ ಬೇಕು. ಪಂಡ್ರಾಪುರಕ್ಕೆ ಹೋಗಿ, ತಿರುಪತಿಗೆ ಹೋಗಿ, ಉಡುಪಿಗೆ ಹೋಗಿ, ಎಲ್ಲಿ ಬೇಕಾದರೂ ನಮ್ಮ ಆಳುವ, ಅವರ ಆಳುವ ಹಾಗೆ ಅವರ ಸಹೋದರ ದೊಡ್ಡ ವಿದ್ಯಾಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಒಬ್ಬರು ಆ ವಿದ್ಯೆಯಲ್ಲಿ, ಒಬ್ಬರು ಈ ವಿದ್ಯೆಯಲ್ಲಿ, ಇಬ್ಬರೂ ಸಮಾಜದ ಸೇವೆಗೋಸ್ಕರ ತನ್ನನ್ನು ಅರ್ಪಣೆ ಮಾಡಿಕೊಂಡವರು. ಪೇಜಾವರ ಮಠದ ಎಲ್ಲ ಪದಾಧಿಕಾರಿಗಳು ಆತ್ಮೀಯವಾಗಿ ಇಂತಹ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಗೊಳಿಸಿದ್ದಾರೆ. ಎಲ್ಲರನ್ನು ಅಭಿನಂದಿಸ್ತಾ ಭಜನಾ ಮಂಡಳಿಗಳು, ನೀವೆಲ್ಲ ಸಮಾಜದ ಪ್ರಮುಖರು ಈ ಕಾರ್ಯಕ್ರಮ ನಿಮಗೆಲ್ಲರಿಗೂ ಆ ಕೃಷ್ಣ ಶ್ರೀಮದಾಚಾರ್ಯ ಇಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣೆ.
ಸರಿಸುಮಾರು 50 ವರ್ಷಗಳ ಹಿಂದೆ ಪೇಜಾವರ ಶ್ರೀಗಳವರು ಬಹಳ ದೂರದೃಷ್ಟಿಯನ್ನು ಇಟ್ಟು ವಾಣಿಜ್ಯ ನಗರಿ ಮುಂಬಯಿಯಲ್ಲಿ ತಮ್ಮ ಮಠವನ್ನು ಸ್ಥಾಪನೆ ಮಾಡಿದರು. ಅವರ ಮೂಲ ಉದ್ದೇಶ ಯಾರೂ ನಾಸ್ತಿಕರೇ ಇಲ್ಲ, ನಾಸ್ತಿಕರು ಅಲ್ಲ, ಆದರೆ ಭಕ್ತಿ ಶ್ರದ್ಧೆಯಿಂದ ಕಾರ್ಯಕ್ರಮವನ್ನು ನಡೆಸುವುದಕ್ಕೋಸ್ಕರ ಮುಂಬೈ ಎಂಥ ನಗರದಲ್ಲಿ ಅವಕಾಶಗಳು ಕಡಿಮೆ ಅನ್ನುವ ದೃಷ್ಟಿಯಿಂದ ಶ್ರೀಮಠದಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಚೆನ್ನಾಗಿ ನಡೆಯಬೇಕು ಅನ್ನುವ ಇಚ್ಛೆಯಿಂದ ಪಂಚಮ ಪರ್ಯಾಯ ಪೂರ್ವಭಾವಿ 50ನೇ ವರ್ಷದ ಶುಭಾವಸರ. ಆ ಸಂದರ್ಭದಲ್ಲಿ ಕೃಷ್ಣನನ್ನು, ಮುಖ್ಯ ಪ್ರಾಣನನ್ನು ಮಠದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಅವರ ಇಚ್ಛೆ ಯಾವತ್ತೂ ಕೂಡ ನಿರ್ವಿಘ್ನವಾಗಿ ನಡೆದಿದೆ, ಎಲ್ಲವೂ ಕೂಡ ಇಚ್ಛೆಯಂತೆ ನಡೆದಿದೆ. ಕೇವಲ 15 ದಿವಸದಲ್ಲಿ ಕೃಷ್ಣನ ಶಿಲಾಮಯ ಗರ್ಭಗುಡಿ, ಕೃಷ್ಣನ ಪ್ರತಿಷ್ಠೆಯನ್ನು ಶ್ರೀ ಗುರುಗಳು ನಡೆಸಿಕೊಟ್ಟರು. ಇದೊಂದು ಅದ್ಭುತ. ಅದೇ ರೀತಿಯಾಗಿ ಇವತ್ತು ನೂತನವಾದ ಸಭಾಗೃಹದ AC ಹಾಲ್, ಅದರ ಉದ್ಘಾಟನೆಯನ್ನು ಶ್ರೀ ಪಲಿಮಾರು ಶ್ರೀಗಳವರು ಮಾಡಿಕೊಡಬೇಕು ಅಂತ ಸ್ವಾಮಿಗಳ ಅಪ್ಪಣೆಯಾಗಿದೆ. ಆ ರೀತಿ ನಮ್ಮ ಒಂದು ಪ್ರಯತ್ನ. ಪಲಿಮಾರು ಶ್ರೀಗಳವರು ಒಳ್ಳೆಯ ಯತಿ, ಒಳ್ಳೆಯ ಧಾರ್ಮಿಕ ವಿಧಿವಿಧಾನವನ್ನು ನಡೆಸುವವರು. ಅಷ್ಟೇ ಅಲ್ಲ, ಮಧ್ವಾಚಾರ್ಯರ ತತ್ವಜ್ಞಾನವನ್ನು ಭರತಖಂಡದಲ್ಲಿ ವಿಶೇಷವಾಗಿ ಪ್ರಚಾರ ಮಾಡುತ್ತಾ ಇದ್ದಾರೆ. ಅವರ ಗುರುಗಳ ವಿದ್ಯಾಮಾನ್ಯರ ಅನುಗ್ರಹ ವಿಶೇಷ. ಅದೇ ರೀತಿಯಾಗಿ ವಿಶ್ವೇಶತೀರ್ಥರ ಮಾರ್ಗದರ್ಶನ, ಇವೆಲ್ಲವೂ ಸೇರಿ ಅವರನ್ನು ಒಂದು ಪರಿಪಕ್ವ ಯತಿಯನ್ನಾಗಿ ಮಾಡಿದೆ. ಅವರ ಪರ್ಯಾಯ ಮುಂದೆ ಬರ್ತಾ ಇದೆ. ಪರ್ಯಾಯ ಆಳ್ವರು ಹೇಳದಂತೆ ಬಹಳ ಕಷ್ಟದ ಕೆಲಸ. ಅದು 2 ವರ್ಷ ನಡೆಸೋದು ಬಹಳ ಕಷ್ಟ ಇದೆ. ಅದಕ್ಕೆ ಬೇಕಾದ ಸಂಪನ್ಮೂಲಗಳು ಬರಬೇಕು. ಸಂಪನ್ಮೂಲದ ಕ್ರೋಢೀಕರಣಕ್ಕಾಗಿ ಮುಂಬಯಿಯ ಭಕ್ತರಲ್ಲಿ ಸಂಪನ್ಮೂಲವನ್ನು ಸ್ವೀಕರಿಸಬೇಕು ಅನ್ನುವ ದೃಷ್ಟಿಯಿಂದ ಮುಂಬೈಗೆ ಬಂದಿದ್ದಾರೆ. ಸೀತಾರಾಮ ಆಳ್ವರ ಮುಂದಾಳುತನ, ಭಕ್ತರ ಅಭಿಪ್ರಾಯದಂತೆ ಅವರು ಈ ಪರ್ಯಾಯವನ್ನು ಯಶಸ್ವಿಯಾಗಿ ನಡೆಸ್ತಾರೆ ಅಂತ ನಮ್ಮ ಭಾವನೆ. ಪರ್ಯಾಯ ಸಮಿತಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಎಂ ಸೀತಾರಾಮ್ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ತಮ್ಮ ಒತ್ತಡ ಬದುಕಿನ ನಡುವೆಯೇ ಡಾಕ್ಟರ್ ಎಂಎಸ್ ಆಳ್ವ ಅವರು ಸಮಾಜ ಸೇವೆಯಲ್ಲಿ ತೊಡಗಿರುವುದನ್ನು ನಾವು ಕಾಣಬಹುದಾಗಿದೆ. ಈ ಒಂದು ಸುಂದರ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತು ಮುಂದಿನ ಪರ್ಯಾಯ ಸ್ವಾಮಿಗಳ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಕೀರ್ತಿ ಡಾಕ್ಟರ್ ಎಂಎಸ್ ಆಳ್ವರಿಗೆ ಸಲ್ಲುತ್ತದೆ. ತಮ್ಮನ್ನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಡವರ ಪಾಲಿಗೆ ಕೊಡುಗೈ ದಾನಿಗಳಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಂಬೈ ಮಹಾನಗರದಲ್ಲಿ ಡಾಕ್ಟರ್ ಎಂಎಸ್ ಆಳ್ವರ ನೇತೃತ್ವದಲ್ಲಿ ಅತ್ಯುತ್ತಮ ಕಾರ್ಯಕ್ರಮ ಮೂಡಿಬರಲಿ ಎನ್ನುವುದೇ ನಮ್ಮ ಟಿವಿಯ ಹಾರೈಕೆ.